ನಮ್ಮ ಸುತ್ತಮುತ್ತ ಕಣ್ಣಳ್ತಲ್ಲಿ ಎಷ್ಟು ದೂರ ನೋಡ್ತೀರೋ ಅಷ್ಟು ದೂರ ಜನಸಾಗರ. ಓಯ್ ಎತ್ತರ ಕಾಯಿ ಒಂದ್ಸಲ ಎಲ್ಲ ನಾವು ಮಿಂಡ್ರಿಗಳಾದ್ರೆ ಇಲ್ಲಿ ಇರೋರು ಸರ್ಮಿಂಡ್ರಿಗಳು. ನಕ್ಕನ್ ಗಾಡಿ ಕರೆದ್ರೆ ಬರಲ್ಲ ಅಂತವ್ರೆ. ಎಷ್ಟು ಕೇಳಿದ್ರು ಒಂದು ಗಾಡಿನೂ ಬಂದಿಲ್ಲ. ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದೀವಿ. ಕಿಲೋಮೀಟರ್ಗಳು ಮೀಟ್ರ್ ತರ ಕಳೀತಾ ಇದೆ. ಕೋಮುವಾದ ಬೇಡ, ತಾರತಮ್ಯ ಬೇಡ ಅಂತೀರಾ. ನನ್ನ ಮಕ್ಕಳು ಅವ್ರ ಅಮ್ಮ ಇಲ್ಲಿಂದ 4 ಕಿಲೋಮೀಟರ್ ಗಾಡಿ ಬಿಡಕ್ಕೆ 500 ರೂಪಾಯಿ ಕೇಳ್ತಾವ್ರೆ. ಪ್ರಿಂಟ್ ಹೊಡ್ಕೊಂಬರೋಣ ದುಡ್ಡನ್ನ ಅಂತ ನನ್ನ ಮಕ್ಕಳು ಕಣ್ಮುಂದೆ ಇದ್ರೆ ಇರಿಟೇಷನ್ ಆಗುತ್ತೆ. ನಕ್ಕಂಡು ಶೂಟ್ ಮಾಡಿ ಸಾಯಿಸ್ಬಿಡೋಣ ಅನ್ಸುತ್ತೆ. ಇಲ್ಲಿಂದ ಇನ್ನೊಂದು 5 ಕಿಲೋಮೀಟರ್ ಆಯ್ತಂದ್ರೆ ಸಂಗಮ. ಇಲ್ಲಿಂದ 5 ಕಿಲೋಮೀಟರ್ ಆಯ್ತಂದ್ರೆ ಸಂಗಮ ಹೋಯ್ತಾ ಇದೀವಿ. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಯ್ತಾ ಇದೀವಿ. ತುಂಬಾ ಜನ ಅವ್ರೆ ನೋಡ್ರಿ. ಮೊದ್ಲು ಇದನ್ನ ನೋಡಿ ಹುಡುಗ ಏನೋ ಕುಡಿಯಕ್ ನೀರ್ ಮಾರ್ತಾವನೆ. ಕಷ್ಟಪಟ್ಟು ನಡೆಯೋರ್ಗೆ ಅನ್ಕೊಂಡೆ ಈ ಗ್ರೌಂಡ್ ಅಲ್ಲಿ ಹೇಳೋರ್ಗೆ ತಿಕ್ಕ ತೊಳೆಯ ನೀರ್ ಮಾರ್ತಾವನೆ. ಆಟೋ ಇಲ್ದಲೆ ಜನ ಸೈಕಲಲ್ಲಿ 6 ಜನ ಹಾಕೊಂಡು ಹೊಡಿತಾವ್ರೆ. ಫೆಸಿಲಿಟಿ ಚೇಂಜ್ ಅಷ್ಟೇ, ಅಮೌಂಟ್ ಸೇಮು. ತಲೆಗೆ 500 ರೂಪಾಯಿ. ಫೈನಲಿ ರೀಚ್ ಆದೋ ನದಿ ಹತ್ರ. ಇನ್ನೊಂದು ಚೂರು, ಒಂದು 500 ಮೀಟ್ರ್ ಇಲ್ಲಿಂದ ಸ್ಟಾರ್ಟ್ ಆಟ. ಯಾರ್ಯಾರು ನೋಡ್ತೀರಾ ನೀವು? ಜನ ಒಂದು ಚೂರು ಜಾಗ ಇಲ್ಲ. ಹೋಗಿ ನಾವು ಸ್ನಾನದ ನೀರು ನೋಡೋ ಅಷ್ಟರಲ್ಲಿ ಕತೆಲ್ಲ ಜೀವನ. ಫೈನಲಿ ಬಂದು ಘಾಟ್ ಹತ್ರ ನಿಂತ್ಕೊಂಡು ಈ ತರ ಐತೆ ನೋಡ್ರಪ್ಪ. ಅಂತೂ ಇಂತೂ ಬಂದು ರೀಚ್ ಆಗಿದ್ದೀವಿ. ಇವಾಗ ಹೋಗಿ ಸ್ನಾನ ಮಾಡಬೇಕು. ಆದ್ರೂ ತುಂಬಾ ಸಭೆ. ಈ ಸಭೆಯಲ್ಲಿ ನಾವೆಲ್ಲ ಕೈ ಹಿಡ್ಕೊಂಡು ಒಂದು ಚೂರು ಆ ಕಡೆ ಈ ಕಡೆ ಆಗ್ದಂಗೆ ಮೇಂಟೈನ್ ಮಾಡ್ತಾ ಇದೀವಿ. ಎಷ್ಟೋ ಜನ ತಪ್ಪಿಸ್ಕೊಂಡ್ಬಿಟ್ಟವ್ರೆ.